ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ತಿಂಡಿ ಆಯ್ತಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನೋಡಿ ಬೋಟ್ ನೆಕ್ಕು ಮತ್ತು ನೆಟೆಡ್ ಇಟ್ಬಿಟ್ಟು ಪ್ರಿನ್ಸ್ ಕಟ್ ಕೊಟ್ಬಿಟ್ಟು ಕಟ್ಟಿಂಗು ಸ್ಟಿಚಿಂಗು ಒಂದೇ ವಿಡಿಯೋದಲ್ಲಿದೆ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ರೀತಿ ಡಿಸೈನ್ ಯಾರಿಗೆಲ್ಲ ಸ್ಟಿಚ್ ಮಾಡ್ಕೊಬೇಕು ಅಂತ ಇರ್ತೀರಾ, ನೀವು ಯಾವುದೇ ಥರ ₹1 ಖರ್ಚು ಮಾಡ್ದೇ ಈ ವಿಡಿಯೋ ಪೂರ್ತಿ ಸ್ಕಿಪ್ ಮಾಡ್ದೇ ನೋಡಿದ್ರೆ ನಿಮಗೆ ಇದು ಯಾವ ರೀತಿ ಸ್ಟಿಚ್ ಮಾಡಿದ್ದೀವಿ ನಾವು ಅಂತೇಳಿ ಹೇಳ್ತೀನಿ. ಆದರೆ ಒಂದೇ ವಿಡಿಯೋದಲ್ಲಿ ಕಟ್ಟಿಂಗು ಸ್ಟಿಚಿಂಗು ಎರಡೂ ಇರುತ್ತೆ. ಮಿಸ್ ಮಾಡದೆ ವಿಡಿಯೋನ ಲೈಕ್ ಕೊಟ್ಬಿಟ್ಟು ನೋಡಿ ಫ್ರೆಂಡ್ಸ್, ಈ ಬ್ಲೌಸ್ ಸ್ಟಿಚಿಂಗನ್ನು ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡ್ದಿರೋ ಹಾಗೇ ಯಾರಿಗಾದರೂ ಬ್ಲೌಸ್ ಸ್ಟಿಚ್ ಮಾಡಿಕೊಡ್ಬೇಕು ಅಂದರೆ ನೀವು ಅಳತೆನ ಮತ್ತು ಅಡ್ರೆಸ್ಸನ್ನು ಹೇಳಿದ್ರೆ ನಾವು ಸ್ಟಿಚ್ ಮಾಡಿ ಕೊಡ್ತೀವಿ. ನೋಡಿ ಫ್ರೆಂಡ್ಸ್, ಫಸ್ಟಿಗೆ ಈಗ ಬಂದುಬಿಟ್ಟು ಮೈ ಉದ್ದ ಮತ್ತು ಎದೆ ಸುತ್ತಳ ತಗೋಬೇಕು. ನಾವು 4 ಫೋಲ್ಡಲ್ಲೇ ಕಟ್ಟಿಂಗ್ ಮಾಡೋದ್ರಿಂದ ನಾವು ಎದೆ ಸುತ್ತಳ ತಗೊಳ್ತಿರ್ತೀವಿ. ಅಂದರೆ ನಿಮಗೆ ಫಿಟ್ಟಿಂಗ್ ಅಳತೆ 8 ಬಂದರೆ 2 ಇಂಚು ಪ್ಲಸ್ ಎಕ್ಸ್ಟ್ರಾ 2 ಇಂಚು ಸೇರಿಸ್ಕೊಳ್ಳಿ, ಅಥವಾ 10 ಬಂದರೆ 2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ. ಪ್ರಿನ್ಸ್ ಕಟ್ಟು ಇದು ಫ್ರಂಟಲ್ಲಿ ಪ್ರಿನ್ಸ್ ಕಟ್ ಬರುತ್ತೆ, ಬೆಲ್ಟ್ ಪಟ್ಟಿ ಏನೂ ಬರೋದಿಲ್ಲ. ಮತ್ತು ಬ್ಯಾಕ್ ಮತ್ತು ಫ್ರಂಟು ಬೋಟ್ ನೆಕ್ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬ್ಲಾಕಲ್ಲಿ ಸ್ಟಿಚ್ ಮಾಡಿಕೊಂಡ್ರೆ ಅಂತೂ ತುಂಬ ಚೆನ್ನಾಗಾಗುತ್ತೆ. ನಾವು ಬ್ಲಾಕಲ್ಲೇ ಸ್ಟಿಚ್ ಮಾಡಬೇಕಂತ ಇದ್ದಿದ್ದು. ಸ್ವಲ್ಪ ನನಗೆ ಬ್ಲಾಕು ನಾನು ಹಾಕೋದೇ ಇಲ್ಲದೆ ಇರೋದ್ರಿಂದ ನಾನು ಬ್ಲಾಕ್ ಸ್ಟಿಚ್ ಮಾಡ್ಕೊಂಡಿಲ್ಲ. ನೋಡ್ತಾ ಇರ್ಬೋದು, ಫಸ್ಟು ಮೈ ಉದ್ದನ ತೊಗೊಂಡು 4 ಫೋಲ್ಡಲ್ಲಿ ನಾವು ಲೈನಿಂಗನ್ನು ಮಡ್ಚ್ಕೊಂಡಿದ್ದೀವಿ. ಮೈ ಉದ್ದನ ತೊಗೊಂಡ್ಬಿಟ್ಟು 13 ಇಂಚ್ ಬಂದಿದೆ ಪ್ಲಸ್ 2 ಇಂಚು. ನೀವು ಎಷ್ಟೇ ಇಂಚ್ ಉದ್ದ ಬರಲಿ, ಪ್ರಿನ್ಸ್ ಕಟ್ ಆಗಿರೋದ್ರಿಂದ 13 ಇಂಚ್ ಬಂದರೆ ಫ್ರಂಟಲ್ಲಿ 14-15 ಇಂಚ್ ತಗೊಳ್ಳಿ. 14 ಇಂಚ್ ಬಂದರೆ 15-16 ಇಂಚ್ ತಗೊಳ್ಳಿ. ನನಗೆ 14 ಇಂಚ್ ಬಂದಿತ್ತು, 16 ಇಂಚು ತೊಗೊಂಡಿದ್ದೀನಿ. ಬ್ಯಾಕಲ್ಲಿ 1 ಇಂಚು ಕಡಿಮೆ ಮಾಡ್ಕೊಳ್ಳಿ, ಯಾಕಂದರೆ ಬ್ಯಾಕಲ್ಲಿ ಹಾಗೇ ಸ್ಟಿಚ್ ಮಾಡಿ ಉಲ್ಟಾ ಫೋಲ್ಡ್ ಮಾಡೋದ್ರಿಂದ 1 ಇಂಚು ಕಡಿಮೆ ಮಾಡ್ಕೊಳ್ಳಿ. ಇಲ್ಲ ನಾವು ಅದರಲ್ಲೇ ಫೋಲ್ಡ್ ಮಾಡ್ತೀವಿ ಅಥವಾ ಬಟ್ಟೆ ಕೊಟ್ಟು ಫೋಲ್ಡ್ ಮಾಡ್ತೀವಿ ಅಂದರೆ 2 ಇಂಚ್ ಎಕ್ಸ್ಟ್ರಾ ಇಟ್ಕೋಬೋದು. ಇಲ್ಲ ಅಂದರೆ ಅದರಲ್ಲೇ ಹೊಲಿದ್ಬಿಟ್ಟು ಉಲ್ಟಾ ಮಾಡ್ತೀವಲ್ಲ ರೌಂಡ್ ನೆಕ್ಕಿಗೆ, ಅದಕ್ಕೋಸ್ಕರ ಬ್ಯಾಕಲ್ಲಿ 1 ಇಂಚು ಕಡಿಮೆ ತಗೊಳ್ಳಿ. ನೋಡಿ, ಈಗ ಒಂದೇ ಸಮನಾಗಿ ಎರಡೂ 2-2 ಇಂಚು ಜಾಸ್ತಿ ಇಟ್ಕೊಂಡು, ಬ್ಯಾಕು ಫ್ರಂಟು 2-2 ಇಂಚು ಜಾಸ್ತಿ ಇಟ್ಕೊಂಡು ಕಟ್ ಮಾಡಿಕೊಂಡು, ಈಗ ಬ್ಯಾಕ್ ಉಲ್ಟಾ ಮಾಡಿಕೊಂಡು 1 ಇಂಚು ಕಟ್ ಮಾಡಿಬಿಡ್ತೀವಿ. ಯಾಕಂದರೆ ಬ್ಯಾಕು ರೌಂಡ್ ಅಲ್ಲ, ಇದು ಚೌಕ ನೆಕ್ ಹೊಲ್ದಿರೋದು. ಅಂದರೆ ಚೌಕ ಹೊಲ್ಕೊಂಡ್ಬಿಟ್ಟು ಮತ್ತು ಬೆನ್ನ ಹತ್ರ ಉದ್ದ ಒಂದು ಹೊಲಿಗೆ ಹಾಕ್ಕೊಂಡು ಉಲ್ಟಾ ಫೋಲ್ಡ್ ಮಾಡೋದಕ್ಕೆ ಸಾಕಾಗುತ್ತೆ. ಬಟ್ಟೆ ಏನು ಕೊಟ್ಟು ಫೋಲ್ಡ್ ಮಾಡಲ್ಲ. ನೋಡಿ, ಬ್ಯಾಕಲ್ಲಿ ನಾವು ಈಗ ತಿರ್ಸ್ಕೊತಾ ಇದ್ದಾಳೆ, 1 ಇಂಚು ಕಡಿಮೆ ಕಟ್ ಮಾಡ್ಕೊಬೇಕು. ಫ್ರಂಟಲ್ಲಿ 14 ಇಂಚ್ ಬಂದಿತ್ತು, 2 ಇಂಚ್ ಎಕ್ಸ್ಟ್ರಾ ಇಟ್ವಿ, 2 ಇಂಚ್ ಬೇಕು. ಯಾಕಂದರೆ ಫ್ರಂಟಲ್ಲಿ ನಾವು ಬಟ್ಟೆ ಕೊಟ್ಟು ಫೋಲ್ಡ್ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ಕೈ ಎತ್ತಿದ್ರೆ ಬ್ಲೌಸು ಮೇಲೆ ಹೋಗುತ್ತೆ. ಪ್ರಿನ್ಸ್ ಕಟ್ಟು ತುಂಬ ಹೊಸ ವಿಧಾನದಲ್ಲಿ ಹೇಳ್ಕೊಟ್ಟಿದ್ದೀವಿ, ತುಂಬ ಈಸಿ ಮೆಥಡು. ನೋಡಿ, ಬ್ಯಾಕಲ್ಲಿ 1 ಇಂಚು ಎಕ್ಸ್ಟ್ರಾ ಕಟ್ ಮಾಡಿ ತಗೊಂಡ್ವಿ. ಈಗ ನಾವು ಲೈನಿಂಗ್ ಬಟ್ಟೆನ ಸರಿ ಮಾಡಿ ಇಟ್ಕೋಬೇಕು. ಬ್ಯಾಕ್ ಅಂತ ಬರಲು ಗೊತ್ತಾಗಲ್ಲ ಅಂತ. ನೋಡಿ, 14 ಇಂಚ್ ಬಂದಿತ್ತು, 15 ಇಂಚು. ಫ್ರಂಟಲ್ಲಿ 16 ಇಂಚು. ನೋಡ್ತಾ ಇರ್ಬೋದು ನೀವು. ನಿಮ್ಮ ಮೈ ಅಳತೆಗೆ ಎಷ್ಟು ಬೇಕು ಅಷ್ಟು ಇಟ್ಕೋಬೇಕಾಗತ್ತೆ. ನೋಡಿ, ಈಗ 4 ಇಂಚು ಕುತ್ತಿಗೆ ಅಗಲ ಬೋಟ್ ನೆಕ್ ಆಗಿರೋದ್ರಿಂದ, ಅಂದರೆ ನೆಟೆಡ್ಡಲ್ಲಿ ನಾವು ಬೋಟ್ ನೆಕ್ ಸ್ಟಿಚ್ ಮಾಡ್ತಿರೋದ್ರಿಂದ ಫ್ರಂಟ್ ಬಂದುಬಿಟ್ಟು 7 ಇಂಚು ಉದ್ದ ಸಾಕು ಅಂದೆ. ನನಗೆ ಆಮೇಲೆ ಸ್ಟಿಚ್ ಆದಮೇಲೆ ಅನ್ನಿಸ್ತು ಇನ್ನೂ ಇಟ್ಕೊಬೇಕಿತ್ತು ಚೆನ್ನಾಗಿ ಬರೋದು ಅಂತ. ಡೀಪ್ ಆದರೆ ಬೇಡ, ಅಷ್ಟು ಚೆನ್ನಾಗಾಗಲ್ಲ ಅಂದ್ಬಿಟ್ಟು 7 ಇಂಚ್ ಇಟ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಇಂಚ್ ಬೇಕೋ ಅಷ್ಟು ಇಂಚು ನೀವು ಇಟ್ಕೊಬೋದು. ನಾರ್ಮಲ್ ಬ್ಲೌಸಲ್ಲಿ ಎಷ್ಟು ಡೀಪ್ ಇರುತ್ತೋ ಅಷ್ಟನ್ನೇ ನೋಡ್ಕೊಂಡು ಇಟ್ಕೊಬೋದು. ಭುಜ ಬಂದುಬಿಟ್ಟು ಅಂದರೆ ಶೋಲ್ಡರ್ ಬಂದುಬಿಟ್ಟು 3-3.25 ಇಂಚ್ ಇಟ್ಕೊಂಡಿದ್ದೀವಿ. ನಿಮಗೆ ಶೋಲ್ಡರ್ ಏನಾದರೂ ಚಿಕ್ಕದಾಗಿ ಬೇಕು ಅಂತ ಅಂದರೆ ನೀವು 3 ಇಂಚ್ ಇಟ್ಕೊಬೋದು. 2.25 ಬರುತ್ತೆ. ನಾವೀಗ 3.25 ಇಟ್ಟಿದ್ದೀವಿ. ಚೆನ್ನಾಗಿ ಅನ್ನಿಸ್ತು, ಸ್ಟಿಚ್ ಆದಮೇಲೆ ತುಂಬ ಚೆನ್ನಾಗಿ ಅನಿಸ್ತು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬ್ಲೌಸನ್ನು ವೇರ್ ಮಾಡಿರೋದು ಹಾಕ್ತೀನಿ ಫ್ರೆಂಡ್ಸ್ ನಿಮಗೆ. ನೋಡಿ, ಇವಾಗ ಹಾರ್ಮೋಲ್ ಬಂದುಬಿಟ್ಟು 7 ಇಂಚ್ ಇಟ್ಕೊಂಡಿದ್ದು, 7 ಅಥವಾ 7.25 ಅಂದರೆ ಬೋಟ್ ನೆಕ್ ಬೇಕಲ್ಲ, ಚೆನ್ನಾಗಾಗತ್ತೆ. ನೋಡಿ, ಈಗ ಫ್ರಂಟಲ್ಲಿ ಈ ರೀತಿ 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಮತ್ತು ಹೊರಗಡೆ ಬಂದುಬಿಟ್ಟು ಒಂದು ಅರ್ಧ ಇಂಚಿಗೆ. ಯಾಕಂದರೆ ಸ್ವೀಟ್ ಹಾರ್ಟ್ ಶೇಪು ಅಥವಾ ವಿ ಶೇಪನ್ನು ಕೊಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ನೀವು. ಈ ರೀತಿ ಕೊಟ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಎಂಬ್ರಾಯ್ಡ್ರಿ ಮಾಡ್ಸೋಕ್ಕಂತೂ ಈ ರೀತಿ ಶೇಪನ್ನು, ಸ್ವೀಟ್ ಹಾರ್ಟ್ ಶೇಪನ್ನು ಕೊಟ್ಟಾಗ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಫ್ರಂಟಲ್ಲಿ ಮಾರ್ಕ್ ಮಾಡ್ಕೊಂಡಾಯಿತು. ಈಗ ಪ್ರಿನ್ಸ್ ಕಟ್ ಕೊಡೋದಕ್ಕೆ 3 ಇಂಚು ಇಟ್ಕೊಳ್ತು. ಫಸ್ಟಿಗೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂದ್ಬಿಟ್ಟು ನಾವು ಸ್ವಲ್ಪ ಜಾಸ್ತಿ ಇಟ್ಕೊಳ್ತು, ಅದು ಸಮೇತನೂ ನೋಡಿ ಸ್ವಲ್ಪ ಅರ್ಧ ಇಂಚ್ ಜಾಸ್ತಿ ಇಟ್ಕೊಳ್ತು. ಮೇಲೆ ಲೆಂತ್ ಬಂದುಬಿಟ್ಟು 5.25 ಇಂಚು. ಈಗ ಇಲ್ಲಿಂದ ನೋಡಿ, ಈ ಥರ ಹಾರ್ಮೋಲ್ ರೌಂಡಿಂಗ್ ಬರುತ್ತಲ್ಲ, ಈ ರೀತಿ ಅರ್ಧ ಅಳತೆ ಮಾಡಿಕೊಂಡು ಅರ್ಧಕ್ಕೆ ಒಂದು ಪಾಯಿಂಟ್ ಮಾಡ್ಕೊಬೇಕು. 5.25ಗೆ ಒಂದು ಪಾಯಿಂಟು. ನೋಡಿ, ಈ ರೀತಿ ಇಲ್ಲಿಂದ ಈಗ ಕೊಟ್ಟು ಇಲ್ಲಿಗೆ ಈ ರೀತಿ ಅಟ್ಯಾಚ್ ಮಾಡಬೇಕು. ಈಗ 2 ಇಂಚಿಗೆ ಒಂದು ಗ್ಯಾಪು ಪ್ರಿನ್ಸ್ ಕಟ್ ಕೊಡೋದಕ್ಕೆ
ನೋಡಿ ಈಗ ತುಂಬಾ ಟ್ರೆಂಡಿಂಗ್ ಓಡ್ತಾ ಇರೋದು ಅಂದರೆ ಪ್ರಿನ್ಸ್ ಕಟ್ಟೆ ಅನ್ಬೋದು. ನಾವು ಕಪ್ಸ್ ಕೊಡಬೇಕು ಅಂದ್ಕೊಂಡ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ್ದಾದ್ರು ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಕಪ್ಸ್ ಕೊಡ್ತೀವಿ. ತುಂಬ ಬ್ಲೌಸ್ ಪೀಸನ್ನು ನಾನು ಇಟ್ಕೊಂಡಿದ್ದೀನಿ, ತುಂಬ ವೆರೈಟಿ ಬ್ಲೌಸನ್ನು ಸ್ಟಿಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ಟೈಮ್ ಆದಂಗೂ ಒಂದೊಂದೇ ವಿಡಿಯೋನ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಹಾಗೆ ವಿಡಿಯೋನ ಲೈಕ್ ಮಾಡಿ ನೋಡಿ, ಯಾಕಂದರೆ ಎಷ್ಟು ಜನ ನೋಡ್ತೀರಾ ಒಂದು ಲೈಕ್ ಮಾಡೋದಿಲ್ಲ ಪ್ಲೀಸ್. ಯಾಕಂದರೆ ನಮಗೂ ಒಂದು ಇಂಟ್ರೆಸ್ಟ್ ಬರಬೇಕು. ನಿಮಗೋಸ್ಕರ ನಾವು ಬ್ಲೌಸ್ ಪೀಸ್ ತಂದಿರ್ತೀವಿ, ಲೈನಿಂಗ್ ತಂದಿರ್ತೀವಿ, ನಾವು ಸ್ಟಿಚ್ ಮಾಡಿ ತೋರಿಸಿರ್ತೀವಿ. ಇದಕ್ಕೋಸ್ಕರ ಒಂದು ಲೈಕ್ ಆದರೂ ಕೊಟ್ಬಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಮಿಂದ ಕೇಳೋದು ನಾವಿಷ್ಟೇ, ನಾವು ಫ್ರೀಯಾಗಿ ಒಂದು ನಿಮ್ಗೆ ಹೇಳ್ಕೊಡ್ತಾ ಇರ್ತೀವಿ ಅಂದಾಗ ನೀವು ಒಂದು ಲೈಕ್ ಕೊಟ್ಟರೆ ಏನೂ ಆಗಲ್ಲ ಅಂತ ಅಂದ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಯಾರೂ ಸಹಿತ ಇಷ್ಟು ಡೀಟೇಲ್ ಆಗಿ ನಿಮಗೆ ಹೇಳ್ಕೊಡೋದಿಲ್ಲ. ನಾನು ಪ್ರತಿ ಒಂದು ಟಿಪ್ಸನ್ನು ಟ್ರಿಕ್ಸನ್ನು ನಿಮಗೆ ನನ್ನ ಚಾನಲ್ RG ಟೈಲರಿಂಗ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಈ ರೀತಿ ಕಟ್ ಮಾಡ್ಕೊಳ್ಳಿ ಪ್ರಿನ್ಸ್ ಕಟ್ಟು. ನಾನು RG ಟೈಲರಿಂಗ್ ಕ್ಲಾಸಲ್ಲಿ ತುಂಬ ವೀಡಿಯೋಸಲ್ಲಿ ಪ್ರಿನ್ಸ್ ಕಟ್ ಮಾಡೋದು ಮತ್ತು ಸ್ಟಿಚ್ ಮಾಡೋದು ಬೇರೆ ಬೇರೆ ವಿಡಿಯೋನ ಹಾಕಿದ್ದೆ. ಆದರೆ ಇಲ್ಲಿ ನಾನು ಒಂದೇ ವಿಡಿಯೋದಲ್ಲಿ ಹಾಕಿದ್ದೀನಿ. ವಿಡಿಯೋ ಹಾಗಾಗಿ ಸ್ವಲ್ಪ ಲೆಂತಿ ಆಗಿದೆ. ನೋಡಿ ಬ್ಯಾಕ್ ಡೀಪ್ ಎಷ್ಟಿದೆ ಅಂತೇಳಿ ನೀವು ನೋಡಿಕೊಂಡು ನಾವು ಚೌಕ ಕೊಟ್ವಿ. ಅಂದರೆ ಚೌಕ ನೆಕ್ಕಲ್ಲಿ ಬೋಟ್ ನೆಕ್ ಇರಲಿಲ್ಲ. ಅಗಲ ಬಂದುಬಿಟ್ಟು 4 ಇಂಚು. ಫ್ರಂಟಲ್ಲಿ ಎಷ್ಟು ತೊಗೊಂಡಿದ್ರೋ ಅಷ್ಟೇ ತೊಗೊಳ್ಳಿ. ಬ್ಯಾಕು ನೋಡಿ ಉದ್ದ ಬಂದುಬಿಟ್ಟು 11 ಇಂಚ್ ಇಟ್ಕೊಂಡ್ವಿ. ತುಂಬ ಜಾಸ್ತಿ ಆಯ್ತೇನೋ ಡೀಪು ಅಂತ ಅಂದ್ಕೊಂಡೆ, ಆದರೆ ಸ್ಟಿಚ್ ಆದಮೇಲೆ ತುಂಬಾ ಚೆನ್ನಾಗಿ ಬಂತು ಬ್ಲೌಸು. ತುಂಬಾ ಚೆನ್ನಾಗಾಗಿದೆ. ಇನ್ನು ಇದಕ್ಕೆ ಶೋ ಬಟನ್ ಎಲ್ಲ ಇಡಬೇಕು. ವೇರ್ ಮಾಡಿಕೊಂಡು ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಕಟ್ಟಿಂಗ್ ಬೇರೆ ಸ್ಟಿಚಿಂಗ್ ಬೇರೆ ಹಾಕಿದ್ರೆ ನಿಮಗೆ ಅರ್ಥ ಆಗಲ್ಲ ಅಂದ್ಬಿಟ್ಟು ಒಂದೇ ವಿಡಿಯೋದಲ್ಲಿ ನಾನು ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಹಾಕಿದ್ದೀನಿ. ಅಂದರೆ ನಿಮಗೆ ನೋಡೋರಿಗೆ ಈಸಿ ಆಗಲಿ ಅಂದ್ಬಿಟ್ಟು. ನೋಡಿ ಪ್ರಿನ್ಸ್ ಕಟ್ ಫ್ರಂಟನ್ನು ನಾವು ಫಸ್ಟಿಗೆ ಈ ರೀತಿ ಇಟ್ಕೊಂಡು ಕಟ್ ಮಾಡ್ಕೊಬೇಕು. ಪ್ರಿನ್ಸ್ ಕಟ್ ಇದರಲ್ಲಿ ನೀವು ಹಾಗೇ ಸ್ಕಿಪ್ ಮಾಡಿದೆ ನೋಡಿ. ಅಂದರೆ ಓವರ್ಲಾಕ್ ಮಿಷನ್ ಇಲ್ದವರು ಸಹಿತ ಯಾವ ರೀತಿ ಇದು ಪ್ರಿನ್ಸ್ ಕಟ್ ಸ್ಟಿಚ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ನೋಡಿ ಈ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳಿ. ತುಂಬಾ ಟ್ರೆಂಡಿ. ಅಂದರೆ ಈ ರೀತಿ ಬ್ಲೌಸಿಗೆ ನೀವು ಎಷ್ಟು ಅಮೌಂಟ್ ತೊಗೊಬೇಕು ಅಂತ ಸಹಿತ ಹೇಳ್ತೀನಿ. ನಿಮ್ಮೂರಲ್ಲಿ ಎಷ್ಟಿದೆ ಅಂತ ನನಗೆ ಕಮೆಂಟ್ ಮಾಡಿ. ಮತ್ತು ಕಪ್ಸ್ ಕೊಟ್ಟರು ಸಹಿತ ನೀವು 60 ರೂಪೀಸ್ ಅಂದರೆ 60 ರೂಪಾಯಿ ಎಕ್ಸ್ಟ್ರಾ ತಗೋಬೇಕಾಗುತ್ತೆ. ಕಪ್ಸು ರೇಟ್ ನೋಡಿಕೊಂಡು 20 ರೂಪಾಯಿ ಎಕ್ಸ್ಟ್ರಾ ಹೇಳಬೇಕಾಗತ್ತೆ. ಹಾಗೆಯೇ ಫ್ರೆಂಡ್ಸ್, ಇನ್ನೂ ವೆರೈಟಿ ಆಫ್ ಬ್ಲೌಸನ್ನು ನಾವು ಡಿಸೈನರ್ ಬ್ಲೌಸನ್ನು ಹಾಕ್ತೀವಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ ಈಗ ಹೀಗೆ ಇಟ್ಕೊಂಡು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಂಡಾಯಿತು. ಲೈನಿಂಗ್ ಕರೆಕ್ಟ್ ಅಳತೆಗೆ ಕಟ್ ಮಾಡಿದೆ. ಮೇನ್ ಫ್ಯಾಬ್ರಿಕ್ಕು ಸ್ವಲ್ಪ ಎಕ್ಸ್ಟ್ರಾ ಇದೆ. ನೆಕ್ಸ್ಟ್ ಈಗ ಕಟ್ಟಿಂಗ್ ಆದಮೇಲೆ ಸ್ಟಿಚಿಂಗ್ ಆದಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ಕನ್ನೆಲ್ಲ ಕಟ್ ಮಾಡ್ಕೊಡ್ತೀವಿ. ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ ಈ ಶೇಪು. ಇಷ್ಟು ಕುತ್ತಿಗೆ ಅಗಲ ಇಟ್ಟರು, ಇಷ್ಟು ಡೀಪ್ ಇಟ್ಟರು ಶೋಲ್ಡರ್ ಡ್ರಾಪ್ ಆಗಲ್ವಾ ಅಂತ ಕೇಳ್ಬೋದು ಬಿಗಿನರ್ಸ್. ಆದರೆ ಇದು ಅದು ಯಾವುದೇ ಥರ ಪ್ರಾಬ್ಲಮ್ಸ್ ಆಗಲ್ಲ. ತುಂಬ ಚೆನ್ನಾಗಿ ಬಂದಿತ್ತು ಬ್ಲೌಸ್. ಎಲ್ಲೂ ಸಹಿತ ಒಂದು ಎಷ್ಟು ನೀಟಾಗಿ ಕೂತಿತ್ತು ಅಂದರೆ ನಂಗೆ ತುಂಬ ಖುಷಿ ಆಯಿತು. ಬ್ಲೌಸು ಇವತ್ತು ಭಾನುವಾರ ಆಗಿರೋದ್ರಿಂದ ಎಲ್ಲಿಗೂ ಹೋಗೋದಿಲ್ಲ, ಹಾಗಾಗಿ ವೇರ್ ಮಾಡೋದಕ್ಕಾಗಿಲ್ಲ. ನಾಳೆ ಅಥವಾ ನಾಡಿದ್ದು ನಾನು ವೇರ್ ಮಾಡಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಬಂದಿದೆ ಬ್ಲೌಸು. ನಾವು ಬ್ಲಾಕಲ್ಲಿ ಈ ರೀತಿ ಡಿಸೈನ್ ಹೊಲಿದು ತೋರಿಸ್ಬೇಕಂತ ಇದ್ದಿದ್ದು. ಬ್ಲಾಕು ಮತ್ತು ನಾನು ಹಾಕೋದಿಲ್ಲ ಅಂದ್ಬಿಟ್ಟು ಮತ್ತೆ ಸ್ಟಿಚ್ ಮಾಡಿಲ್ಲ. ನೋಡಿ ಈ ರೀತಿ ಎಕ್ಸ್ಟ್ರಾ ಫ್ಯಾಬ್ರಿಕನ್ನೆಲ್ಲ ಕಟ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ಇನ್ಸ್ಟಾ ಯಾರೆಲ್ಲ ಫಾಲೋ ಮಾಡಿಲ್ಲ ಫಾಲೋ ಮಾಡಿ. ರೇವತಿ ಜಿ ಅಂತ ಇದೆ ಅಥವಾ RG ಟೈಲರಿಂಗ್ ಕ್ಲಾಸ್ ಅಂತ ಇದೆ. ಇದೇ ರೀತಿಯೇ ನಾನು ಟೈಲರಿಂಗ್ ವೀಡಿಯೋಸ್ಗಳನ್ನು ಹಾಕ್ತಾ ಇರ್ತೀನಿ, ನೀವು ನೋಡ್ಬೋದು. ನೋಡಿ ಫ್ರೆಂಡ್ಸ್, ಈಗ ಕೂಳೆ ಮೇಲೆ ಹೊಲಿಗೆನ ಹಾಕ್ಕೊಳ್ಳಿ. ತುಂಬ ನೀಟಾಗಿ ಬರುತ್ತೆ. ಕಚ್ಚನ್ನು ಹಾಕ್ಕೊಂಡು ಅಂದರೆ ಕಟ್ಸನ್ನು ಕೊಟ್ಕೊಂಡು ಕೂಳೆ ಮೇಲೆ ಹೊಲಿಗೆನ ಹಾಕ್ಕೊಳ್ಳಿ. ಬ್ಲೌಸ್ ಮಾತ್ರ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ನಾವು ಇದಕ್ಕೆ ಕ್ಯಾನ್ವಾಸ್ ಕೊಟ್ಟಿಲ್ಲ. ನಾವು ಕ್ಯಾನ್ವಾಸ್ ಕೊಡೋದನ್ನೇ ಇನ್ನೊಂದು ವಿಡಿಯೋ ಮಾಡಬೇಕಂತ ಇದ್ದೀವಿ. ಅಂದರೆ ಕ್ಯಾನ್ವಾಸ್ ಅಷ್ಟೆಲ್ಲ ಈಸಿ ಮೆಥಡಲ್ಲಿ ಕೊಡ್ಬೋದು ಅನ್ನೋದನ್ನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ. ನೀವು ಈ ಥರ ಬ್ಲೌಸ್ ಪೀಸಿಗೆ ಕ್ಯಾನ್ವಾಸ್ ಕೊಡ್ಬೋದು ಆರಾಮಾಗಿ. ನಾವು ಬೇಡ ಅಂತ ಕೊಟ್ಟಿಲ್ಲ ಅಷ್ಟೇ. ಯಾರಿಗಾದರೂ ಬ್ಲೌಸ್ ಸ್ಟಿಚ್ ಮಾಡಿ ಕೊಡಬೇಕು ಅಂದರೆ ನೀವು ಕೊರಿಯರ್ ಮಾಡಿದ್ರೆ ನಾವು ಕೆಲವೇ ದಿನಗಳಲ್ಲಿ 2-3 ದಿನಗಳಲ್ಲಿ ನಿಮಗೆ ಸ್ಟಿಚ್ ಮಾಡಿ ಕೊಡ್ತೀವಿ. ಅರ್ಜೆಂಟಾಗಿ ಸ್ಟಿಚ್ ಮಾಡಿ ಕೊಡಬೇಕು ಅಂತ ಇದ್ದರೆ ನಾವು ಅರ್ಜೆಂಟಾಗಿ ಸ್ಟಿಚ್ ಮಾಡ್ತೀವಿ. ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಫ್ರಂಟಲ್ಲಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಮತ್ತು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ಇದು ಫ್ರಂಟಲ್ಲಿ ಈ ಸ್ಟೆಪ್ಪನ್ನು ನೀವು ಒಂದು ಚೂರು ಮುಗಿಸ್ಕೊಂಡ್ಬಿಟ್ರೆ ಅಂದರೆ ಮತ್ತೆ ಬ್ಲೌಸ್ ಆರಾಮಾಗಿ ಸ್ಟಿಚ್ ಮಾಡ್ಕೊಬೋದು. ಸ್ಟಿಚ್ ಮಾಡಿದ್ದೇ ಗೊತ್ತಾಗಲ್ಲ, ಅಷ್ಟು ನೀಟಾಗಿ ಸ್ಟಿಚ್ ಮಾಡ್ಕೋಬೋದು.
ನೆಕ್ಸ್ಟ್ ಬರೋಂಥ ವರಮಹಾಲಕ್ಷ್ಮಿಗೆ ನೀವು ಈ ಬ್ಲೌಸನ್ನು ಸ್ಟಿಚ್ ಮಾಡಿ ಹಾಕೋಬೋದು. ಈ ರೀತಿ ಬ್ಲೌಸು ನೀವು ರೆಡ್ಡಲ್ಲಿ ತೊಗೋಬೋದು, ವೈಟಲ್ಲಿ ತೊಗೋಬೋದು, ಗೋಲ್ಡಲ್ಲಿ ತೊಗೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ಲೀವ್ಗೆ ಮತ್ತು ಫ್ರಂಟು ಬ್ಯಾಕು ನೀವು ನೆಟ್ಟೆಡನ್ನು ಕೊಟ್ಕೋಬೋದು. ನೋಡಿ ಫ್ರೆಂಡ್ಸ್, ಎಕ್ಸ್ಟ್ರಾ ಫ್ಯಾಬ್ರಿಕನ್ನೆಲ್ಲ ಕಟ್ ಮಾಡಿಕೊಂಡು ನೆಕ್ಸ್ಟ್ ಈಗ ಪ್ರಿನ್ಸ್ ಕಟ್ಟನ್ನು ಹಚ್ಚೋದು. ಅಂದರೆ ಪ್ರಿನ್ಸ್ ಕಟ್ಟಿಂಗ್ ಮಾಡಿ ಇಟ್ಟಿದ್ದೀವಲ್ಲ ಸೈಡಲ್ಲಿ, ಅದನ್ನು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋದು ಬೇಡ. ಅದನ್ನು ಇದು ಹೊಸ ಮೆಥಡಲ್ಲಿ ಹೇಳ್ಕೊಡ್ತೀನಿ ನೋಡಿ. ಪ್ರಿನ್ಸ್ ಕಟ್ ಮಾಡಿಟ್ಟಿದ್ವಲ್ಲ ಆ ಪೀಸನ್ನು ಫಸ್ಟು ತೊಗೋಬೇಕು. ಇದೀಗ ಪ್ರಿನ್ಸ್ ಕಟ್ ಹಚ್ಚೋದಲ್ಲ, ಈಗ ಫಸ್ಟು ನೆಕ್ ಮಾಡ್ಕೊಳ್ಳೋಣ. ಅಂದರೆ ಫ್ರಂಟಲ್ಲಿ ಬೋಟ್ ನೆಕ್ಕು. ಸಾರಿ ಫ್ರೆಂಡ್ಸ್, ನಾನು ಇವಾಗೇ ಹಚ್ಚಿದ್ದು ಅಂತ ಅಂದ್ಕೊಂಡೆ. ನೋಡಿ ಈ ರೀತಿ ಇಟ್ಕೊಂಡು ತುಂಬ ಈಸಿಯಲ್ಲಿ ನೆಟ್ಟೆಡನ್ನು ಈ ರೀತಿ ಸ್ಟಿಚ್ಚೆಲ್ಲ ಮಾಡಿಕೊಂಡು ಇಟ್ಕೊಂಡು ನೀವೊಂದು ಸ್ಟಿಚ್ ಮಾಡಿಕೊಂಡು ನೆಟ್ಟನ್ನು ಕಟ್ ಮಾಡಿಕೊಂಡ್ರೆ ತುಂಬ ಈಸಿ ಅನಿಸೋದೇ ಇಲ್ಲ. ಇಷ್ಟು ಈಸಿಯಾಗಿ ಸ್ಟಿಚ್ ಮಾಡಿದಾರ ಅಂತ ಹೇಳ್ಬಿಟ್ಟು, ಅಂದರೆ ಬ್ಲೌಸ್ ನೋಡುವಾಗ ಸ್ಟಿಚ್ ಮಾಡಿ ಆದಮೇಲೆ ನೋಡುವಾಗ ಇಷ್ಟು ಈಸಿಯಲ್ಲಿ ಸ್ಟಿಚ್ ಮಾಡಿದಾರ ಅಂತ ಹೇಳ್ಬಿಟ್ಟು ಅನಿಸೋದೇ ಇಲ್ಲ. ನೋಡಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನಾವು ಫ್ರಂಟಲ್ಲಿ ಒಂದೇ ಲೇಯರಲ್ಲಿ ಕೊಟ್ವಿ, ಬ್ಯಾಕಲ್ಲಿ ಮಾತ್ರ ಡಬಲ್ ಲೇಯರಲ್ಲಿ ಕೊಟ್ವಿ. ಯಾಕಂದರೆ ಬ್ಯಾಕ್ ಡೀಪ್ ಜಾಸ್ತಿ ಅನಿಸ್ಬಿಡ್ತು ನನಗೆ. ಆಮೇಲೆ ಸ್ಟಿಚಿಂಗ್ ಆದಮೇಲೆ ಅಷ್ಟೊಂದು ಜಾಸ್ತಿ ಏನೂ ಅನಿಸಿಲ್ಲ. ನೀವು ನೋಡ್ತಾ ಇರ್ಬೋದು, ಫ್ರಂಟಲ್ಲಿ ನಾವು ಹಾಗೇ ಲೈನಿಂಗೆಲ್ಲ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡಿ ನಂತರ ನೆಟ್ಟೆಡನ್ನು ಮೇನ್ ಫ್ಯಾಬ್ರಿಕ್ ಕೆಳಗೆ ಇಟ್ಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ತುಂಬ ಈಸಿ ಇದೆ. ಟ್ರೈ ಮಾಡಿದ್ಮೇಲೆ ನನಗೆ ಕಮೆಂಟ್ ಮಾಡಿ. ನೋಡಿ ಈ ರೀತಿ ನಿಧಾನಕ್ಕೆ ನೀವು ಗುಂಪಿನ ಸಹಾಯನ ತಗೋಬೋದು. ಯಾಕಂದರೆ ಬಿಗಿನರ್ಸರಿಗೆ ಕಲಿತಾ ಇರೋರಿಗೆ ತುಂಬ ಸ್ವಲ್ಪ ಕಷ್ಟ. ನೋಡಿ ಈ ರೀತಿ ಮತ್ತು ಒಂದು ಹಾಗೆಯೇ ಪಕ್ಕದಲ್ಲೇ ಒಂದು ಸ್ಟಿಚ್ ಹಾಕ್ಕೊಂಡು ನೆಟ್ಟನ್ನು ಕಟ್ ಮಾಡ್ಕೊಂಬಿಡಿ. ಅದೇನು ದಾರ ಬಿಡೋದಿಲ್ಲ, ಏನೂ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನನಗಂತೂ ಈ ಬ್ಲೌಸ್ ತುಂಬಾ ಇಷ್ಟ ಆಯಿತು. ನೋಡಿ ಈಗ ಇಷ್ಟಾದಮೇಲೆ ಕರೆಕ್ಟಾಗಿ ನೆಟ್ಟನ್ನು ಕಟ್ ಮಾಡಿಬಿಟ್ರೆ ಎಷ್ಟು ಈಸಿ ಅನಿಸುತ್ತೆ. ಯಾರಾದರೂ ವೇರ್ ಮಾಡಿರೋದು ನೋಡಿದಾಗ ಎಷ್ಟು ಕಷ್ಟನೇನೋ, ಡಿಸೈನರ್ ಬ್ಲೌಸು ನಾವು ಸ್ಟಿಚ್ ಮಾಡೋದಕ್ಕೆ ಕಷ್ಟನೇನೋ ಅಂತ ಅಂದ್ಕೊತಿರ್ತೀರ. ಇಷ್ಟು ಈಸಿಯಾಗಿ ಸ್ಟಿಚ್ ಮಾಡಿರ್ತಾರೆ, ನಿಮಗೆ ಅದು ಗೊತ್ತಾಗೋದೇ ಇಲ್ಲ. ನೋಡಿ ನೀವೇ ಒಂದು ಟೈಲರ್ ಆಗಿದ್ದರೆ ಈ ವಿಡಿಯೋ ನೋಡಿ ಆರಾಮಾಗಿ ಕಲ್ತ್ಕೊಬೋದು. ನೋಡಿ ಈಗ ನಾವು ನೆಕ್ಕಿಗೆ ಒಂದು ಹೆಮ್ಮಿಂಗ್ ಥರ ಒಂದು ಬಟ್ಟೆನ ಕೊಡಬೇಕಾಗತ್ತೆ. ರವಂಡಕ್ಕೆ ಕಟ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಾಗಿದೆ ಬ್ಲೌಸು ಅಂದರೆ ತುಂಬಾ ಸೂಪರ್ ಆಗಿದೆ. ನೋಡಿ ಈಗ ಕರೆಕ್ಟಾಗಿ ಈ ಥರ ಸೆಟ್ ಮಾಡ್ಕೊಬೇಕು. ಇಲ್ಲ ಅಂತಂದರೆ ರೌಂಡ್ ಅನ್ನೋದು ಕರೆಕ್ಟಾಗಿ ಬರೋಲ್ಲ. ಹುಷಾರಾಗಿ ಈ ರೀತಿ ಸೆಟ್ ಮಾಡಿಕೊಂಡು ಬೇಕಿದ್ರೆ ಗುಂಪಿನ ಹಾಕ್ಕೊಂಡು ಸಹಿತ ಈ ರೀತಿ ಬೋಟ್ ಶೇಪನ್ನು ಕೊಟ್ಕೊಬೇಕು. ಈಗ ಕರ್ವ್ ಸ್ಕೇಲೆಲ್ಲ ಸಿಗುತ್ತೆ, ಅದನ್ನು ನೀವು ತಂದಿಟ್ಕೊಂಡು ಈ ರೀತಿ ಬೋಟ್ ಶೇಪೆಲ್ಲ ಆರಾಮಾಗಿ ಹಾಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ನೋಡಿ ಹೇಗೆ ರೆಡಿ ಆಯಿತು ಅಂತ. ಈಗ ಸ್ವಲ್ಪ ಡೀಪ್ ಬೇಕು ಅನ್ನಿಸ್ತು ನನಗೆ, ಅಂದರೆ ತುಂಬ ಹತ್ತ ಆಗಿಬಿಟ್ಟಿತ್ತು, ಮೇಲಕ್ಕೆ ಬಂದುಬಿಟ್ಟಿತ್ತು. ಹಾಗಾಗಿ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಕಟ್ ಮಾಡಿ ಈಗ ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೊತಾ ಇದ್ದಾಳೆ. ನೋಡಿ ಫ್ರೆಂಡ್ಸ್, ಕ್ರಾಸ್ ಬಟ್ಟೆನ ಕಟ್ ಮಾಡಿಕೊಂಡು ಕುತ್ತಿಗೆ ಪಟ್ಟಿಗೆ ಹಚ್ಚಬೇಕು. ಫ್ರೆಂಡ್ಸ್, ಯಾಸ್ಮಿನ್ ಕೈಯಲ್ಲಿ ಹೊಲಿಸ್ಬಿಟ್ಟು ನಾನು ವೀಡಿಯೋ ಮಾಡೋದು, ಯಾಕಂದರೆ ನೀಟಾಗಿ ಕಾಣಿಸ್ಲಿ ಅಂದ್ಬಿಟ್ಟು ನಾನು ವೀಡಿಯೋಗೆ ಇಟ್ಕೊಂಡು ಸ್ಟಿಚ್ ಮಾಡುವಾಗ ಕೆಲವೊಂದು ಸರಿ ಮೇನ್ ಪಾಯಿಂಟು ಬಿಟ್ಟೋಗಿರುತ್ತೆ. ಹಾಗಾಗಿ ಸ್ಟಿಚ್ ಮಾಡಿಸ್ತಾ ಇದ್ದೀನಿ, ವೀಡಿಯೋ ಮಾಡ್ತಾಯಿದ್ದೀನಿ, ಹೀಗೆ ಹೊಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಹಾಗೆಯೇ ನಾನು ಡ್ರೆಸ್ ಪೀಸ್ ಎಲ್ಲ ಬುಕ್ ಮಾಡಿದ್ದೀನಿ. ಡ್ರೆಸ್ ಪೀಸ್ ಬಂದಮೇಲೆ ನಾವು ಸ್ಟಿಚ್ ಮಾಡ್ಕೊಳ್ಳೋದನ್ನು ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ನೋಡಿ ಈಗ ಫ್ರಂಟಲ್ಲಿ ಹೊಲಿತಿದ್ದೀವಿ, ಬ್ಯಾಕ್ ಇನ್ನೂ ಸ್ಟಿಚ್ ಮಾಡಿಲ್ಲ. ಹೇಗೆ ಅನ್ನಿಸ್ತಿದೆ ವಿಡಿಯೋ? ಖುಷಿ ಆಯಿತಾ? ನಿಮಗೆಲ್ಲ ಹೆಲ್ಪ್ ಆಯಿತಾ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ಯಾರೂ ಕಮೆಂಟ್ ಮಾಡಲ್ಲ ನಿಮ್ಗೆ ಏನಾಯಿತು, ಎಷ್ಟು ಇಷ್ಟ ಆಯಿತು, ಏನು ಬೇಕು ಅಂತ ಹೇಳ್ಬಿಟ್ಟು. ಈ ವಿಡಿಯೋಕ್ಕೆ ವೆಯ್ಟ್ ಮಾಡ್ತಾ ಇರ್ತೀನಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡಿ ಈ ರೀತಿ ಲೈನಿಂಗ್ ಬಟ್ಟೆನೇ ಸಾಕು. ಇದಕ್ಕೆ ಲೈನಿಂಗ್ ಬಟ್ಟೆಲೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಈ ರೀತಿ ಮಡಚಿ ಕೊಟ್ಕೊಂಡ್ಬಿಟ್ರೆ ಆಯಿತು. ಹೆಮ್ಮಿಂಗ್ ಏನು ಮಾಡೋದು ಬೇಡ, ನೀಟಾಗಿ ಎಡ್ಜಿಂಗಲ್ಲಿ ಕೊಟ್ಕೋಬೋದು. ಬ್ಯಾಕು ಫ್ರಂಟು ಎರಡು ಬೋಟ್ ನೆಕ್ ಶೇಪಿಗೂ ಇದೇ ರೀತಿಯೇ ಕೊಟ್ಕೊಬೇಕು. ಲೈನಿಂಗ್ ಬಟ್ಟೆಲೇ ಕೊಡಿ ನೀವು ಸಾಕು.
ಹಾಗೆಯೇ ಫ್ರೆಂಡ್ಸ್ ಈ ಬ್ಲೌಸಿಗೆ ನೀವು 450 ಅಮೌಂಟನ್ನು ತಗೊಳ್ಳಿ. ಯಾಕಂದರೆ ತುಂಬ ಪ್ರೊಸೀಜರಲ್ಲಿ ಹೊಲಿಬೇಕು, ಪ್ರಿನ್ಸ್ ಕಟ್ ಹೊಲಿಬೇಕು, ಬೋಟ್ ನೆಕ್ ಹೊಲಿಬೇಕು, ನೆಟ್ ಹಾಕಬೇಕು. ಹಾಗಾಗಿ ಕಪ್ಸ್ ಹಾಕಿದ್ರೆ ನೀವು 500 ರುಪೀಸನ್ನು ತಗೊಳ್ಳಿ. ಇಲ್ಲ ಅಂತಂದರೆ 450 ಅಥವಾ ಇನ್ನೂ ಚೌಕಾಸಿ ಮಾಡ್ತಿದ್ದೀರಾ 400 ಒಳಗೆ ಅಂತೂ ತಗೋಬೇಡಿ. ಈ ರೀತಿ ಬ್ಲೌಸನ್ನು ಸ್ಟಿಚ್ ಮಾಡ್ತಿದ್ದೀರಾ ಅಂದರೆ ನೀವು ಫಾಲ್ ಎಲ್ಲ ಬಿಟ್ಬಿಟ್ಟೆ ನಾನು ಹೇಳ್ತಾ ಇರೋದು. ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ನೋಡಿ ಫ್ರೆಂಡ್ಸ್. ಈ ರೀತಿ ಸ್ಟಿಚ್ ಮಾಡಬೇಕು. ನಮ್ಮೂರಲ್ಲಂತೂ ಡಿಸೈನರ್ ಬ್ಲೌಸ್ ಸ್ಟಿಚ್ ಮಾಡೋವಂಥ ಟೈಲರ್ಸ್ ಯಾರೂ ಇಲ್ಲ. ನಾನು ಸ್ಟಿಚ್ ಮಾಡಿ ಸ್ಟೇಟಸ್ಸಿಗೆ ಹಾಗೆ ಹೀಗೆ ಹಾಕ್ತಾ ಇರ್ತೀನಿ ಇನ್ಸ್ಟಾಗೆಲ್ಲ. ಅದರಿಂದ ನೋಡಿಬಿಟ್ಟು ನನಗೆ ಡಿಸೈನರ್ ಬ್ಲೌಸನ್ನು ಸ್ಟಿಚ್ ಮಾಡೋಕ್ಕೆ ಕೊಡ್ತಾರೆ. ನಾವು ಕರೆಕ್ಟ್ ಟೈಮ್ಗೆ ಸ್ಟಿಚ್ ಮಾಡಿ ಕೊಡ್ತೀವಿ. ನೋಡಿ ಫ್ರಂಟಲ್ಲಿ ಬೋಟ್ ನೆಕ್ಕು ಎಷ್ಟು ನೀಟಾಗಿ ಬಂತು ಅಂತ ಹೇಳ್ಬಿಟ್ಟು. ನನಗೆ ಮುಂದ್ಗಡೆ ಇನ್ನೂ ಡೀಪ್ ಬೇಕು ಅಂತ ಅನ್ನಿಸ್ತಿತ್ತು. ಏನು ಮಾಡೋಕ್ಕಾಗಲ್ಲ, ಇನ್ನೊಂದು ಸತಿ ಟ್ರೈ ಮಾಡೋಣ ಅಂತ ಸುಮ್ಮನಾದೆ. ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಹಿಂದಿನ ವೀಡಿಯೋದಲ್ಲಿ ನಾನು ಇದನ್ನು ಸ್ಟಿಚ್ ಮಾಡೋದನ್ನು ಹೇಳ್ಕೊಟ್ಟಿದ್ದೆ. ನೀವು ಈ ಸಲ ಇದನ್ನು ಸ್ಟಿಚ್ ಮಾಡೋದು ಬೇಡ, ಇದನ್ನು ಹೇಗೆ ಹಾಗೇ ಕೊಡೋದು ಅಂತ ಹೇಳ್ತೀನಿ. ಯಾಕಂದರೆ ಕೆಲವೊಂದು ಮನೇಲಿ ಓವರ್ಲಾಕ್ ಮಿಷನ್ ಇರೋದಿಲ್ಲ. ಹಾಗಾಗಿ ಈ ರೀತಿ ನೋಡಿ ಮೇನ್ ಫ್ಯಾಬ್ರಿಕನ್ನು ಈ ಥರ ಜೋಡಿಸ್ಕೊಳ್ಳಿ. ಅದರ ಅಡಿಗಡೆ ಲೈನಿಂಗನ್ನು ಹಾಕ್ಕೊಳ್ಳಿ. ಆವಾಗ ಎಷ್ಟು ನೀಟಾಗಿ ಬರುತ್ತೆ ಅಂತೇಳ್ಬಿಟ್ಟು ನೋಡಿ ಈ ರೀತಿ ಮೇನ್ ಫ್ಯಾಬ್ರಿಕ್ಕು ಮತ್ತು ಒಳಗಡೆಯಿಂದ ಲೈನಿಂಗು ಎರಡನ್ನೂ ಒಟ್ಟಿಗೆ, ಅದು ಮತ್ತು ಮೇನ್ ಪ್ರಿನ್ಸ್ ಕಟ್ ಹೊಲ್ದಿರೋದು ಮೂರನ್ನು ಒಟ್ಟಿಗೆ ತಗೊಳ್ತಾ ಬರಬೇಕು. ನಂತರ ಅದು ತುಂಬಾ ಒಂದು ಓವರ್ಲಾಕ್ ಮಿಷನ್ ಇಲ್ಲ ಅನ್ನೋರು ತಲೆ ಕೆಡಿಸ್ಕೊಳ್ಳೋದು ಬೇಡ, ಆರಾಮಾಗಿ ಈ ರೀತಿ ಸ್ಟಿಚ್ ಮಾಡ್ಬೋದು. ನೋಡ್ತಾ ಇರ್ಬೋದು ನೀವು, ಮೇಲ್ಗಡೆ ಮೇಯ್ನ್ ಪೀಸ್ ಇಟ್ಟಿತ್ತು, ಮಧ್ಯ ಬ್ಲೌಸ್ ಹೊಲಿತಿದ್ದೀವಲ್ಲ ಅದ್ರ ಕೆಳಗಡೆ ಲೈನಿಂಗು, ಮೂರನ್ನು ಅದು ಯಾವ ಶೇಪಲ್ಲಿ ಇದೆಯೋ ಅದೇ ರೀತಿಯೇ ಇಟ್ಕೊಳ್ತಾ ಸ್ಟಿಚ್ ಮಾಡಬೇಕು. ಈ ಹೊಸ ಮೆಥಡ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ರೀತಿ ಮಾಡಿ. ಕಪ್ಸು ಹೊಲಿಯೋದಾದರೆ ನೀವು ಲೈನಿಂಗ್ ಬೇರೆ ಮತ್ತು ಮೇನ್ ಫ್ಯಾಬ್ರಿಕ್ ಬೇರೆನೇ ಹಾಕಬೇಕು. ಈ ರೀತಿ ಬರೋದಿಲ್ಲ. ನೋಡಿ ಈ ರೀತಿ ತಕ್ಕೊಂಡ್ರೆ ಪ್ರಿನ್ಸ್ ಕಟ್ ಅಟ್ಯಾಚ್ ಮಾಡಿದ್ದು ಮುಗೀತು. ಹೇಗಿದೆ ಫ್ರೆಂಡ್ಸ್ ಪ್ರಿನ್ಸ್ ಕಟ್ ಬ್ಲೌಸು? ಚೆನ್ನಾಗಿದೆಯಾ? ಇದಕ್ಕೆ ಯಾವ ಸ್ಯಾರಿ ಮ್ಯಾಚ್ ಆಗುತ್ತೆ ಅಂತ ನನಗೆ ಕಮೆಂಟ್ ಮಾಡಿ. ನನಗೆ ಇದಕ್ಕೆ ಯಾವ ಸ್ಯಾರಿ ಮ್ಯಾಚ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅಂದರೆ ಲೈಟ್ ಪಿಂಕ್ ಮ್ಯಾಚ್ ಆಗುತ್ತಾ, ಡಾರ್ಕ್ ಪಿಂಕ್ ಮ್ಯಾಚ್ ಆಗುತ್ತಾ, ಬ್ಲ್ಯಾಕಾ ಬ್ಲೂನಾ, ಈ ರೀತಿ. ನಾನು ಇದಕ್ಕೆ ಲೈಟ್ ಪಿಂಕ್ ಕಲರ್ ಸ್ಯಾರಿ ಇಟ್ಕೊಂಡಿದ್ದೀನಿ. ಹೇಗೆ ಕಾಣಿಸುತ್ತೆ ಅನ್ನೋದು ಗೊತ್ತಿಲ್ಲ. ಅದು ಸ್ಯಾರಿ ತುಂಬ ಚೆನ್ನಾಗಿದೆ, ತುಂಬ ವರ್ಷ ಆಯಿತು, ಬ್ಲೌಸು ಬರೋದಿಲ್ಲ. ಆದರೆ ಆ ಸ್ಯಾರಿ ನನಗೆ ತುಂಬಾ ಇಷ್ಟ, ತುಂಬಾ ತೆಳುವಾಗಿ ತುಂಬ ಚೆನ್ನಾಗಿದೆ. ಹಾಗಾಗಿ ಆ ಸ್ಯಾರಿಗೆ ಈ ಬ್ಲೌಸನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅಂದರೆ ಆವಾಗ 1-2 ವರ್ಷದ ಹಿಂದೆ ಬಾಹುಬಲಿ ತೋಳನ್ನು ಸ್ಟಿಚ್ ಮಾಡ್ಕೊಂಡಿದ್ದೆ. ಈಗ ಅದು ಹಳೆ ಫ್ಯಾಷನ್ ಆಯ್ತಲ್ಲ, ಅದಕ್ಕೆ ನಾನು ಅದೇ ಥರ ಪೀಸಲ್ಲಿ ಈಗ ನಾನು ಈ ರೀತಿ ಬೋಟ್ ನೆಕ್ ಬ್ಲೌಸನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಬಂದುಬಿಟ್ಟು ಫ್ರಂಟಲ್ಲಿ ಪ್ರಿನ್ಸ್ ಕಟ್ ಎಲ್ಲ ಕೊಟ್ಟಾದಮೇಲೆ ಬಟ್ಟೆ ಕೊಟ್ಬಿಟ್ಟು ಫೋಲ್ಡ್ ಮಾಡಬೇಕು. ಯಾಕಂದರೆ ಇದೊಂದು ರೀತಿ ಸ್ಟಿಪ್ಪಾಗಿ ಬೆಲ್ಟ್ ಪಟ್ಟಿ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಎರಡೂ ಕಡೆನೂ ಪ್ರಿನ್ಸ್ ಕಟ್ ಕೊಟ್ಟಾಯಿತು, ಫ್ರಂಟಲ್ಲಿ ಬೋಟ್ ನೆಕ್ ಕೊಟ್ಟಾಯಿತು, ಹಾಗೆಯೇ ಫ್ರಂಟ್ ಪಾರ್ಟು ರೆಡಿ ಆಯಿತು. ನೋಡಿ ಈ ರೀತಿ ಬರುತ್ತೆ. ಓವರ್ಲಾಕ್ ಮಿಷನ್ ಬೇಡ. ಈಗ ಫ್ರಂಟ್ ಪಾರ್ಟ್ ಅಂತೂ ರೆಡಿ ಆಯಿತು. ಬ್ಯಾಕ್ ಪಾರ್ಟ್ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ನೋಡಿ ಅದಕ್ಕೂ ಸಹಿತ ಸೇಮ್ ನಾವು ಫ್ರಂಟಲ್ಲಿ ಯಾವ ರೀತಿ ನೆಟ್ಟೆಡ್ ಕೊಟ್ವೋ ಅದೇ ರೀತಿಯೇ ಸ್ಟಿಚ್ ಮಾಡೋವಂಥದ್ದು. ಫ್ರೆಂಡ್ಸ್, ಸ್ಟಿಚಿಂಗ್ ತೋರಿಸ್ತಾ ಇರೋದು ಸ್ಪೀಡ್ ಆಯಿತಾ ಏನು ಅಂತ ನನಗೆ ಕಮೆಂಟ್ ಮಾಡಿ. ಒಂದೇ ವಿಡಿಯೋದಲ್ಲಿ ಹಾಕಿರೋದ್ರಿಂದ ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ. ನೋಡಿ ಲೈನಿಂಗನ್ನು ಅಟ್ಯಾಚ್ ಮಾಡಿಕೊಂಡು, ನಾನು ಹೇಳಿದ್ನಲ್ಲ ಬ್ಯಾಕಲ್ಲಿ 1 ಇಂಚು ಕಟ್ ಮಾಡ್ಕೊಬೇಕು ಅಂತ, ಇದೇ ಕಾರಣಕ್ಕೆ ನಾವು ಇಷ್ಟೇ ಸ್ಟಿಚ್ ಮಾಡಿಕೊಂಡು ಉಲ್ಟಾ ತೆಗೆದು ಬಿಡ್ತೀವಿ ಹೊರಗೆ. ಹಾಗಾಗಿ ಬ್ಯಾಕಲ್ಲಿ 1 ಇಂಚು ಕಡಿಮೆ ಮಾಡ್ಕೊಳ್ಳಿ. ಫ್ರಂಟಲ್ಲಿ ಬೇಕು, ಯಾಕಂದರೆ ಪ್ರಿನ್ಸ್ ಕಟ್ಟೆಲ್ಲ ಕೊಟ್ಟಾಗ ಅದಕ್ಕೆ ಸ್ವಲ್ಪ ಬಟ್ಟೆ ಜಾಸ್ತಿ ಬೇಕು. ನಾನು ಹಿಂದಿನ ವೀಡಿಯೋದಲ್ಲಿ ಹೇಳ್ದಂಗೆ 2 ಇಂಚು ಜಾಸ್ತಿ ಇಟ್ಕೊಳ್ಳೋದಿದೆ, ಹಾಗಾಗಿ 2 ಇಂಚು ಜಾಸ್ತಿ ಇಟ್ಟು ತೋರಿಸಿದ್ದೀನಿ. ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಹೊರಗಡೆ ತೆಗೆದು ಬಿಡ್ತೀವಿ. ಹಾಗಾಗಿ 2 ಇಂಚು ಬಟ್ಟೆ ಬೇಡ ಆಗುತ್ತೆ. ಇಲ್ಲ ನಾನು ಬಟ್ಟೆ ಕೊಟ್ಟೆ ಬ್ಯಾಕಲ್ಲಿ ಉಲ್ಟಾ ಮಡ್ಚಿ ಹೊಲಿತೀನಿ ಅಂದರೆ ನೀವು 1 ಇಂಚ್ ಬಿಟ್ಕೊಂಡ್ರು ಸಾಕು, ಜಾಸ್ತಿ ಏನು ಬೇಡ. ಈ ರೀತಿ ಕಟ್ಸ್ ಹಾಕಿ ಈಗ ನೋಡಿ ಈ ರೀತಿ ಹೊರಗಡೆ ತೆಗೆಯೋದಕ್ಕೆ ನಾನು 1 ಇಂಚು ಕಡಿಮೆ ಮಾಡಿ ಅಂತ ಹೇಳಿದ್ದು. ನೋಡಿ ಈ ರೀತಿ ರೆಡಿ ಆದಮೇಲೆ ಚೌಕ ಹೊಲಿಬೇಕು. ಇದು ತುಂಬ ಈಸಿ ಮೆಥಡ್. ಈ ರೀತಿ ಹೊಲ್ಕೊಂಡು ನೀವು ಪೈಪಿಂಗ್ ಸಹ ಕೊಟ್ಕೋಬೋದು, ಥ್ರೆಡ್ ಪೈಪಿಂಗ್ ಕೊಟ್ಕೋಬೋದು, ನಾರ್ಮಲ್ ಪೈಪಿಂಗ್ ಸಹಿತ ಕೊಟ್ಕೋಬೋದು, ಮತ್ತು ಲೇಸ್ ಸಹಿತ ಕಟ್ಕೋಬೋದು. ನೋಡ್ತಾ ಇರ್ಬೋದು ಚೌಕ ನೆಕ್ ಸ್ಟಿಚ್ ಮಾಡ್ತಾ ಇರೋದು. ನನಗೆ ಯಾಕೋ ಈ ಡಿಸೈನಿಗೆ ಚೌಕ ನೆಕ್ಕು ಇಷ್ಟ ಅನ್ನಿಸ್ತು, ಹಾಗಾಗಿ ಚೌಕ ನೆಕ್ಕೆ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀವಿ.
ಲೈನಿಂಗನ್ನು ಪೂರ್ತಿಯಾಗಿ ಹಚ್ಚಿ ಕಟ್ ಮಾಡ್ಕೊಬಿಡಬೇಕು. ಎಕ್ಸ್ಟ್ರಾ ಫ್ಯಾಬ್ರಿಕನ್ನೆಲ್ಲ ಕಟ್ ಮಾಡ್ಕೊಂಬಿಟ್ರೆ ಬ್ಲೌಸು ಇನ್ನೂ 0.5% ಮುಗಿದಿದೆ, ಇನ್ನೂ 0.5% ಇದೆ. ಏನೆಲ್ಲ ಇದೆ ಅಂದ್ಬಿಟ್ಟು ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ ಫ್ರೆಂಡ್ಸ್, ಈ ಥರ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಬೇಕು. ನೋಡಿ ಈ ರೀತಿ ಫುಲ್ಲು ನೀಟಾಗಿ ಬ್ಯಾಕು ಫ್ರಂಟು ಎಲ್ಲ ಅಟ್ಯಾಚ್ ಮಾಡಿಕೊಂಡ್ರೆ ಕೆಲಸ ಅನ್ನೋದು ತುಂಬ ಈಸಿ ಆಗಿಬಿಡತ್ತೆ. ಮೇನ್ ಫ್ಯಾಬ್ರಿಕಲ್ಲಿ ಇರೋವಂಥ ಬಟ್ಟೆಗಳನ್ನೆಲ್ಲ ಎಕ್ಸ್ಟ್ರಾ ಬಟ್ಟೆಗಳನ್ನೆಲ್ಲ ಕಟ್ ಮಾಡಿ, ಈಗ ಫ್ರಂಟಲ್ಲಿ ಯಾವ ರೀತಿ ನೆಟ್ಟೆಡ್ ಕೊಟ್ಟರೋ ಅದೇ ರೀತಿಯೇ ನೆಟ್ ಕೊಡಬೇಕಾಗತ್ತೆ. ಲೈನಿಂಗನ್ನು ನೀಟಾಗಿ ಕೈಯಲ್ಲಿ ಸರಿ ಮಾಡ್ಕೊತ ಹಚ್ಚಿ, ಯಾಕಂದರೆ ಸುಕ್ ಬರೋ ಸಾಧ್ಯತೆ ಇರುತ್ತೆ. ಬಿಗಿನರ್ಸ್ ಕಲ್ತವರಿಗೆ ಈ ಲೈನಿಂಗ್ ಹಚ್ಚೋದೇ ಒಂದು ದೊಡ್ಡ ಕಷ್ಟ ಆಗಿಬಿಟ್ಟಿರುತ್ತೆ. ಏನಂತೀರ ಫ್ರೆಂಡ್ಸ್, ಬಿಗಿನರ್ಸ್ ಯಾರಾದರೂ ನೋಡ್ತಾ ಇದ್ದರೆ ಕಮೆಂಟ್ ಮಾಡ್ತಾರೆ. ಲೈನಿಂಗ್ ಹಚ್ಕೊಂಡು ಬಿಟ್ಟರೆ ಅವರಿಗೆ ಅರ್ಧ ಕೆಲಸ ಮುಗೀತೇನೋ ಅನ್ನೋ ಥರ ಫೀಲ್ ಬರುತ್ತೆ. ಆದರೆ ಯಾವಾಗೂ ಸ್ಟಿಚ್ ಮಾಡ್ತಾ ಇರೋರಿಗೆ ಆ ರೀತಿ ಏನು ಅನಿಸಲ್ಲ, ಸರಿ ಮಾಡ್ಕೊಳ್ತಾ ಹೊಲಿತಾರೆ. ನೀವು ಬ್ಯಾಕಲ್ಲಿ ಅಥವಾ ಫ್ರಂಟಲ್ಲಿ ಲೈನಿಂಗ್ ಹಚ್ಚುವಾಗ ಕೈಯಿಂದ ಚೆನ್ನಾಗಿ ನೀಟಾಗಿ ಮಾಡ್ಕೊಳ್ತಾ ಹಚ್ಚಬೇಕು. ಯಾಕೆ ಇಲ್ಲ ಅಂದರೆ ನೆರಿಗೆ ಸುಕ್ ಬಂದುಬಿಡುತ್ತೆ. ಹಾಗೆಯೇ ಫ್ರೆಂಡ್ಸ್, ಈಗ ಎಕ್ಸ್ಟ್ರಾ ದಾರಗಳನ್ನೆಲ್ಲ ಕಟ್ ಮಾಡಿಕೊಂಡು ನೀಟಾಗಿ ಬಂದಿದೆಯಾ ಅಂತ ನೋಡಿಕೊಂಡು ಬ್ಯಾಕ್ ಟಕ್ಸನ್ನು ಹಿಡ್ಕೊಂಡು ನೆಟೆಡ್ ಇರುತ್ತಲ್ವ, ನಾವು ಬ್ಯಾಕಲ್ಲಿ ಮಾತ್ರ ಡಬಲ್ ಕೊಟ್ವಿ, ನೀವು ಸಿಂಗಲ್ ಕೊಟ್ಕೊಬೋದು. ಯಾಕಂದರೆ ನನಗೆ ಯಾಕೋ ಒಂದು ಸ್ವಲ್ಪ ಡಬಲ್ಲೇ ಕೊಡೋಣ ಅಂತ ಅನ್ನಿಸ್ತು, ಹಾಗಾಗಿ ಡಬಲ್ ಕೊಡೋಣ ಅಂತೇಳಿ ಕೊಟ್ವಿ. ನೀವೇನಾದರೂ ತುಂಬ ಡಿಸೈನ್ ಇದೆ ನೆಟೆಡ್ಡಿಗೆ ಅಂದರೆ ಸಿಂಗಲ್ ಕೊಟ್ಕೊಬೋದು, ಸಿಂಗಲ್ ಲೇಯರು. ಫ್ರೆಂಡ್ಸ್, ಬ್ಲ್ಯಾಕಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಬ್ಲ್ಯಾಕ್ ಬಟ್ಟೆ ಯಾರು ಹಾಕ್ತಿರೋ ಬ್ಲ್ಯಾಕಲ್ಲಿ ನೀವು ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಕಾಂಬಿನೇಷನ್ ಆಗಿ ನೀವು ಸ್ಯಾರಿಯನ್ನು ತೊಗೋಬೋದು. ನಾನು ಈ ಬ್ಲೌಸ್ಗೆ ಕಾಂಬಿನೇಷನ್ ಆಗಿ ಯಾವ್ದಾದ್ರು ಸ್ಯಾರಿ ಸಿಗತ್ತಾ ಅಂತ ಹೇಳ್ಬಿಟ್ಟು ನೋಡ್ತೀನಿ. ನೋಡಿ, ಈ ರೀತಿ ಹೊಲಿಯುವಾಗ ನನಗೆ ತುಂಬಾ ಬ್ರಾಡ್ ಆಯ್ತೇನೋ ಅಂತ ಅನ್ನಿಸ್ತು. ಆದರೆ ಗುಂಡಿಪಟ್ಟಿ ಕಾಜಾಪಟ್ಟಿ ಮಾಡಿದ್ರ ಮೇಲೆ ಕರೆಕ್ಟ್ ಆಯಿತು. ಸ್ಟಿಚ್ ಆದಮೇಲೆ ವೇರ್ ಮಾಡಿದ ಮೇಲಂತೂ ಇನ್ನೂ ಸೂಪರ್ ಆಯಿತು ಬ್ಲೌಸ್ ಮಾತ್ರ. ನೋಡಿ, ಈ ರೀತಿ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಕೊಂಬಿಡಿ. ಮತ್ತು ಸೈಡಲ್ಲಿ ಅಂದರೆ ಈ ಥರ ಪೀಸ್ ಇರುತ್ತಲ್ವ, ಅದಕ್ಕೆ ಕರೆಕ್ಟಾಗಿ ಸ್ಟಿಫಾಗಿ ಕೂರಬೇಕು ಅಂತಂದರೆ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಂಬಿಡಿ. ನೆಟ್ಟೆಡ್ ಪೀಸು ನೋಡಿ ಕರೆಕ್ಟಾಗಿ. ಈಗ ರೌಂಡ್ ನೆಕ್ಕು ತೆಗೆಯೋಣ. ಬೋಟ್ ನೆಕ್ಕಲ್ಲಿ ಈಗ ಉಕ್ಸು ಗುಂಡಿಪಟ್ಟಿ ಕಾಜಾಪಟ್ಟಿ ಕೊಟ್ಕೊಂಡು ಕುತ್ತಿಗೆಯ ಬೋಟ್ ನೆಕ್ಕನ್ನು ಕಟ್ ಮಾಡ್ಕೊಬೋದು. ಬ್ಲೌಸಿನ ಒಂದು 3/4% ಹಂತಕ್ಕೆ ಬಂದಿದ್ದೀವಿ. ನೋಡಿ, ಈ ರೀತಿ ಇಟ್ಕೊಂಡು ಇದು ರಿಂಗ್ ಪಟ್ಟಿ ಮಾಡೋದಕ್ಕೆ ಸ್ಟಿಚ್ ಮಾಡ್ತಾ ಇರೋದು. ನೀವು ಬ್ಯಾಕ್ ಹುಕ್ಸ್ ಹಾಕ್ತೀನಿ ಅಂತಂದರೆ ಈ ಡಿಸೈನ್ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ತೊಂದರೆ ಇಲ್ಲ. ಫ್ರಂಟ್ ಹುಕ್ಸು ಪ್ರಿನ್ಸ್ ಕಟ್ ಆಗಿರೋದ್ರಿಂದ ಮತ್ತು ನೆಟ್ಟೆಡ್ ಕೊಟ್ಟಿರೋದ್ರಿಂದ ಪ್ರಿನ್ಸ್ ಕಟ್ ಸ್ವಲ್ಪ ಅಷ್ಟೊಂದು ನೀಟಾಗಿ ಕಾಣಿಸಲ್ಲ. ಆದಷ್ಟು ಬ್ಯಾಕ್ ಹುಕ್ ಹಾಕೋರಿಗೆ ಈ ಬ್ಲೌಸು ಬೆಸ್ಟ್ ಅಂತ ಅನ್ಬೋದು. ಫ್ರೆಂಡ್ಸ್, ಒಂದೇ ಥರ ಬ್ಲೌಸ್ ಹಾಕೋದಕ್ಕಿಂತ ವೆರೈಟಿ ಆಫ್ ಬ್ಲೌಸನ್ನು ನಾವು ವೇರ್ ಮಾಡಬೇಕು. ಆಗ ನಮಗೆ ಬ್ಲೌಸ್ಗಳು ಜಾಸ್ತಿ ಬರುತ್ತೆ. ಈಗ ನಾವು ಹಾಕ್ಕೊಂಡು ಸ್ಟೇಟಸ್ ಗ್ರೂಪಿಗೆ ಅಥವಾ ಇನ್ಸ್ಟಾಗೆ ಯೂಟ್ಯೂಬ್ಗೆ ಹಾಕಿದಾಗ ನಮಗೆ ಬಟ್ಟೆಗಳು ಸಹಿತ ಜಾಸ್ತಿ ಬರುತ್ತೆ. ದಿನ ನಾನು ಎಲ್ಲ ಟೈಲರ್ಸ್ಗೆ ಹೇಳೋದೇನು ಅಂದರೆ ಪ್ರತಿದಿನ ಒಂದೊಂದು ಕಲಿತಾ ಇರಿ. ಕಲಿಕೆ ಯಾವತ್ತೂ ಇರಬೇಕು. ಕಲೀಲಿಲ್ಲ ಅಂದರೆ ನಮ್ಮ ಮಂಡೆ ಅನ್ನೋದೊಂದು ತುಕ್ಕು ಹಿಡಿದು ಬಿಡುತ್ತೆ. ಹಾಗಾಗಿ ಪ್ರತಿದಿನ ಏನಾದರೂ ಒಂದು ಹೊಸದನ್ನು ಟ್ರೈ ಮಾಡಿ ಕಲಿತಾ ಇರಿ, ತುಂಬ ಆ್ಯಕ್ಟಿವ್ ಆಗ್ತೀರಾ. ಈಗ ಹುಕ್ಸ್ ಪಟ್ಟಿ ಕೊಡೋದಕ್ಕೆ, ಯಾಕಂದರೆ ನೆಟೆಡ್ ಆಗಿರೋದ್ರಿಂದ ನೋಡಿಕೊಂಡು ಹುಕ್ಸ್ ಪಟ್ಟಿನ ಕೊಡಬೇಕಾಗತ್ತೆ. ನೀವು ಎಲ್ಲ ಬ್ಲೌಸ್ಗೂ ಸ್ಟಿಚ್ ಮಾಡ್ದಂಗೆ ಸ್ಟಿಚ್ ಮಾಡೋದು ಬೇಡ. ಈಗ ನೋಡಿ, ಹೇಳ್ಕೊಡ್ತಾ ಇರೋದು ಹೊಸ ರೀತಿನೇ ಇದೆ, ತುಂಬ ಚೆನ್ನಾಗಿ ಬರುತ್ತೆ. ನೆಟ್ಟೆಡ್ ಆಗಿರೋದ್ರಿಂದ ನೀವು ಸ್ವಲ್ಪ ಯೋಚನೆ ಮಾಡಿ ಹೊಲಿಬೇಕು. ಫಸ್ಟು ನಿಮ್ಮ ಬಟ್ಟೆನ ಹೊಲ್ಕೊಳ್ಳಿ, ಚೆನ್ನಾಗಿ ಬಂದರೆ ಅದನ್ನು ನೋಡಿಬಿಟ್ಟು ತುಂಬ ಜನ ಬಟ್ಟೆಗಳನ್ನು ಅಂದರೆ ಈ ರೀತಿ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಕೊಡ್ತಾರೆ. ಫ್ರೆಂಡ್ಸ್, ನಂದು ಇನ್ನೊಂದು ಚಾನಲ್ ಇದೆ, ರೇವತಿ ಕನ್ನಡ ವ್ಲಾಗ್ ಅಂತೇಳಿ. ಪ್ಲೀಸ್ ಅದನ್ನು ಚಾನಲನ್ನು ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನೋಡಿ, ಈಗ ಹುಕ್ಸ್ ಪಟ್ಟಿ, ರಿಂಗ್ ಪಟ್ಟಿ, ಮೇನ್ ಫ್ಯಾಬ್ರಿಕ್ ಒಂದು, ಲೈನಿಂಗ್ ಬಟ್ಟೆ ಒಂದು ತಗೊಂಡು ಮೇನ್ ಫ್ಯಾಬ್ರಿಕ್ಕು ಮೇಲೆ ಕೂರೋ ರೀತಿ, ಲೈನಿಂಗು ಒಳಗಡೆ ಹೋಗೋ ರೀತಿ ಸ್ಟಿಚ್ ಮಾಡ್ತಾಯಿದ್ದೀವಿ. ನೋಡ್ಬೋದು, ಈ ರೀತಿ ಸ್ಟಿಚ್ ಮಾಡಬೇಕು. ಇದು ಬಂದ್ಬಿಟ್ಟು ಹುಕ್ಸ್ ಪಟ್ಟಿ ಆಯಿತು. ಹುಕ್ಸ್ ಪಟ್ಟಿನೇ ಹೊಲಿತಾ ಇರೋದು. ರಿಂಗ್ ಪಟ್ಟಿ ಹೊಲ್ದಾಗಿದೆ. ನೋಡಿ, ಈ ರೀತಿ ಲೈನಿಂಗ್ ಈ ಮೇಲೆ ಬರುತ್ತೆ. ಇದ್ರ ಮೇಲೆ ಸ್ಟಿಚ್ ಹಾಕಿದ್ರೆ ಮೇನ್ ಫ್ಯಾಬ್ರಿಕ್ ಮೇಲೇ ಉಳಿಯುತ್ತೆ.
ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಫ್ರೆಂಡ್ಸ್, ಸ್ವಲ್ಪ ನಿಧಾನದಿಂದ ಅರ್ಥ ಮಾಡ್ಕೊಂಡು ಕಟ್ಟಿಂಗ್ ಮಾಡಿದ್ರೆ, ಸ್ಟಿಚಿಂಗ್ ಮಾಡಿದ್ರೆ ನೀವು ಸಹ ಈ ರೀತಿ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು. ವಿಡಿಯೋ ಲೆಂತಿ ಆಯಿತು ಅಂತ ಬೇಜಾರು ಮಾಡ್ಕೋಬೇಡಿ. ಒಂದೇ ವಿಡಿಯೋದಲ್ಲಿದ್ದರೆ ಕಲಿಯೋರಿಗೂ ತುಂಬ ಈಸಿ ಆಗುತ್ತೆ ಅಂತೇಳಿ ನೋಡಿ ರೆಡಿ ಆಯಿತು. ಬ್ಯಾಕಲ್ಲಿ ನಮಗೆ ತುಂಬ ಬ್ರಾಡ್ ಅನ್ನಿಸ್ತಾ ಇದ್ದಿದ್ದು ಕಡಿಮೆ ಆಯಿತು. ಬೋಟ್ ನೆಕ್ ಕೊಟ್ಮೇಲಂತೂ ಇನ್ನೂ ನಮಗೆ ಡೀಪ್ ಕರೆಕ್ಟ್ ಅನ್ನಿಸ್ತು. ಲೈನಿಂಗಲ್ಲಿ ನೀವು ಕ್ರಾಸ್ ಪಟ್ಟೆನ ಫ್ರಂಟಲ್ಲಿ ಯಾವ ರೀತಿ ಕೊಟ್ಟೆ ಅದೇ ರೀತಿಯೇ ಕೊಡ್ಬೋದು. ಆದರೆ ಕ್ರಾಸಾಗೆ ಕಟ್ ಮಾಡ್ಕೊಳ್ಳಿ, ಬೋಟ್ ನೆಕ್ ಆಗಿರೋದ್ರಿಂದ, ಇಲ್ಲಾಂದರೆ ಸುಕ್ ಬಂದುಬಿಡತ್ತೆ. ಕ್ರಾಸ್ ಬಟ್ಟೆನೇ ಕಟ್ ಮಾಡಿಕೊಂಡು ಈ ರೀತಿ ಕೊಟ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂತು ಅಂತ ಹೇಳ್ಬಿಟ್ಟು ಈ ಮೆಥಡಲ್ಲಿ ಫಾಲೋ ಮಾಡಿ ಕಟ್ಟಿಂಗು ಸ್ಟಿಚಿಂಗನ್ನು ಮಾಡಿ, ತುಂಬಾ ಈಸಿ ಆಗುತ್ತೆ. ನೋಡಿ, ಈಗ ಬ್ಯಾಕಲ್ಲಿ ಎರಡೂ ಕಡೆನೂ ಕೊಟ್ಬಿಟ್ಟು ಉಲ್ಟಾ ಫೋಲ್ಡ್ ಮಾಡ್ತಾಯಿದ್ದೀನಿ. ನೋಡಿ, ಎಕ್ಸ್ಟ್ರಾ ಫ್ಯಾಬ್ರಿಕನ್ನೆಲ್ಲ ಕಟ್ ಮಾಡ್ಕೊಳ್ಳಿ. ಹೇಗಿದೆ ಫ್ರೆಂಡ್ಸ್, ತುಂಬ ಈಸಿ ಇದೆಯಾ? ನಮಗೂ ಅಷ್ಟೇ ಸ್ಟಿಚ್ ಮಾಡ್ತಾ ತುಂಬ ಈಸಿ ಅನ್ನಿಸ್ತು. ಕೇವಲ 1 ಗಂಟೆಯಲ್ಲಿ ನಾವು ಈ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀವಿ. ತುಂಬ ಆಶ್ಚರ್ಯ ಆಯಿತು, ಈ ರೀತಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬ್ಲೌಸು ತುಂಬ ಚೆನ್ನಾಗಿ ಬಂತು. ಈಗ ಸ್ಲೀವ್ಗೂ ಸಹಿತ ಡಿಸೈನ್ ಮಾಡ್ತಾಯಿದ್ದೀವಿ. ಸ್ಲೀವು ಸಹಿತ ಡಿಸೈನಲ್ಲಿ ಬರುತ್ತೆ. ಈಗ ಬಂದುಬಿಟ್ಟು ಸ್ಲೀವು, ನಾವು ಸ್ಲೀವನ್ನು ಸಿಂಗಲ್ ಲೇಯರ್ ಆಗಿ ತೊಗೊಂಡಿದ್ದೀವಿ. ಸ್ಲೀವ್ಗೆ ಮೇನ್ ಫ್ಯಾಬ್ರಿಕ್ ಬಟ್ಟೆನ ಸ್ವಲ್ಪ ಅಂದರೆ ಟೆಂಪಲ್ ಶೇಪಲ್ಲಿ ಕೊಟ್ಟಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಸ್ಲೀವ್ ಕಟ್ಟಿಂಗ್ ಆಯಿತು. ಈಗ ಲೈನಿಂಗ್ ಬಟ್ಟೆಯಲ್ಲಿ ನಾವು ಟೆಂಪಲ್ ಶೇಪನ್ನು, ಅಂದರೆ ಬೆಲ್ಟ್ ಪಟ್ಟಿ ನೀವು ಯಾವ ರೀತಿ ಕಟ್ ಮಾಡ್ಕೊಳ್ತೀರೋ ಆ ರೀತಿಯೇ ಕಟ್ ಮಾಡ್ಕೊಬೋದು. ತುಂಬ ಈಸಿ, ಇದು ಒಂದು ಈಸಿ ಡಿಸೈನೇ ಅನ್ಬೋದು. ಸ್ಲೀವ್ಗೆ ಬೆಲ್ಟ್ ಪಟ್ಟಿನ ನೀವು ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ತೀರಲ್ಲ ಅದೇ ಸೇಮ್ ಆಗಿ ಕಟ್ ಮಾಡ್ಕೊಬೋದು. ನೋಡ್ತಾ ಇರ್ಬೋದು ನೀವು. ಅದನ್ನು ನೀವು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಸ್ಟಿಚ್ ಮಾಡಿ ನೆಟ್ಟೆಡ್ಡಿಗೆ ಕೊಟ್ಟರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ತುಂಬಾ ಒಂದು ಅಫಿಷಿಯಲ್ ಆಗಿ ಕಾಣಿಸುತ್ತೆ. ತುಂಬ ಡಾರ್ಕ್ ಬ್ಲೌಸ್ ಆದರೆ ಇನ್ನೂ ನೀಟಾಗಿ ಕಾಣಿಸುತ್ತೆ. ನೋಡಿ, ಲೈನಿಂಗನ್ನು ಅದ್ರ ಮೇಲೆ ಇಟ್ಕೊಂಡು, ಅಂದರೆ ಶೇಪ್ ಕಟ್ ಮಾಡಿದ್ವಲ್ಲ ಅದ್ರ ಮೇಲೆ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಸಾಕು. ಸೇಮ್ ಬೆಲ್ಟ್ ಪಟ್ಟಿ ಥರನೇ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಅದ್ರ ಮೇಲೇ ಹೊಲ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕನ್ನೆಲ್ಲ ಕಟ್ ಮಾಡಿ ಸ್ಲೀವ್ಗೆ ಅಟ್ಯಾಚ್ ಮಾಡಿ. ಈ ರೀತಿ ಕೊಡೋದ್ರಿಂದ ನೆಟ್ಟೆಡ್ಡು ಒಂದು ಸ್ವಲ್ಪ ತುಂಬ ತೆಳು ನೆಟ್ಟೆಡ್ ಇದ್ದರೆ ಈ ಥರ ಸ್ಲೀವ್ ಮಾಡೋದ್ರಿಂದ ಹೈಲೈಟಾಗಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು. ಈ ರೀತಿ ಮಾಡಿಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ನೆಟ್ಟೆಡ್ ಬಟ್ಟೆನ ಸ್ಲೀವ್ ಕಟ್ ಮಾಡಿತ್ತಲ್ಲ ನೆಟ್ಟೆಡ್ ಬಟ್ಟೆ ಅದಕ್ಕೆ ಅಟ್ಯಾಚ್ ಮಾಡಿಬಿಡಿ. ತುಂಬ ಈಸಿ ಡಿಸೈನ್ ಅಲ್ವಾ ಫ್ರೆಂಡ್ಸ್? ನೀವು ಎಷ್ಟೆಷ್ಟೋ ಸಾವಿರಗಟ್ಟಲೆ ಎಲ್ಲ ಕೊಟ್ಬಿಟ್ಟು ಡಿಸೈನ್ಗಳನ್ನು ಕಲಿತಾ ಇರ್ತೀರ. ಅದೇ ಟೈಮನ್ನೇ ನೀವು ಈ ವಿಡಿಯೋ ನೋಡೋದಕ್ಕೆ ಹಾಕಿ ಫ್ರೀಯಾಗಿ ನೀವು ನಿಮಗೆ ಸಿಗುವಂಥ ನೆಟ್ಟಲ್ಲಿ ನೀವು ನೋಡ್ಬೋದು. ನೀವು ಒಂದು ಬ್ಲೌಸ್ ಕಟ್ಟಿಂಗ್ ಸಹಿತ ಫ್ರೀಯಾಗಿ ಯಾರೂ ಹೇಳ್ಕೊಡಲ್ಲ ಫ್ರೆಂಡ್ಸ್. ನಾವು ದುಡ್ಡು ಕೊಡ್ತೀವಿ ಅಂತೇಳಿ ನೀವು ಯಾವುದಾದ್ರೂ ಟೈಲರ್ ಕೈಲಿ ಕೇಳಿ, ನಾವು ದುಡ್ಡು ಕೊಡ್ತೀವಿ, ಒಂದು ಬ್ಲೌಸ್ ಹೇಳ್ಕೊಡಿ, ಒಂದು ಬ್ಲೌಸಿಗೆ 500 ರೂಪಾಯಿ ತಗೊಳ್ಳಿ ಅಂದರೆ ಹೇಳ್ಕೊಡಲ್ಲ. ಅದೇ ನಾವು ಸ್ವಲ್ಪ ತಲೆ ಉಪಯೋಗಿಸಿ ಯೂಟ್ಯೂಬ್ ಚಾನಲೆಲ್ಲ ನೋಡಿಬಿಟ್ಟು ಸ್ಟಿಚಿಂಗು ಕಟ್ಟಿಂಗು ಮಾಡೋದನ್ನು ಕಲಿತ್ರೆ ತುಂಬಾ ಒಂದು ಹೆಲ್ಪ್ ಆಗುತ್ತೆ. ನೋಡಿ, ಈ ರೀತಿ ನಾನೀಗ ಸ್ಲೀವ್ಗೆ ಅಟ್ಯಾಚ್ ಮಾಡಿಸ್ತಾ ಇದ್ದೀನಿ. ಸ್ಲೀವ್ಗೆ ಅಟ್ಯಾಚ್ ಮಾಡಿ ನೆಕ್ಸ್ಟು ಸ್ಲೀವನ್ನು ನೀವು ಬ್ಲೌಸಿಗೆ ಅಟ್ಯಾಚ್ ಮಾಡ್ಬೋದು. ಇದರಲ್ಲಿ ನೀವು ಯಾವ ರೀತಿ ಬೇಕಾದರೂ ಡಿಸೈನ್ ಮಾಡ್ಕೋಬೋದು. ತುಂಬ ವೆರೈಟಿ ಆಫ್ ಡಿಸೈನ್ ಇದೆ ಸ್ಲೀವ್ಗೆ. ಸ್ಲೀವ್ ಸಿಂಗಲ್ ನೆಟ್ಟೆಡ್ ಒಂದೇ ಕೊಡೋದ್ರಿಂದ ಚೆನ್ನಾಗಾಗಲ್ಲ. ಈ ರೀತಿ ಒಂದು ಕೊಟ್ಟಾಗ ಸ್ಲೀವ್ ಅನ್ನೋದು ಒಂದು ಹೈಲೈಟ್ ಆಗುತ್ತೆ. ನೋಡಿ, ಅದ್ರ ಮೇಲೇ ನೀಟಾಗಿ ಟೆಂಪಲ್ ಶೇಪಲ್ಲಿ ಬಂದಿರುತ್ತಲ್ಲ ಹೊಲಿಗೆ ಹಾಕ್ಕೊಂಡು ಈ ರೀತಿ ಆಯಿತು. ನೋಡಿ, ಫೈನಲಿ ಈ ರೀತಿ ಬಂತು. ಈಗ ಶೋಲ್ಡರ್ ಜಾಯಿಂಟು ಮತ್ತು ಸ್ಲೀವು ಅದನ್ನೇನು ನಾನು ತಗೊಂಡಿಲ್ಲ, ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ. ಈಗ ಶೋಲ್ಡರ್ ಜಾಯಿಂಟು ಸ್ಲೀವ್ ಎಲ್ಲ ಆದಮೇಲೆ ಫಿಟ್ಟಿಂಗನ್ನು ತಗೊಂಡಿದ್ದೀನಿ. ನೀವು ತುಂಬ ಜನ ಕೇಳ್ತಾ ಇರ್ತಾರೆ, ಫ್ರಂಟಲ್ಲಿ ಹುಕ್ಸ್ ಇಲ್ಲದೆ ಇರೋದಂದರೆ ಬ್ಯಾಕ್ ಹುಕ್ಸಲ್ಲಿ ಫಿಟ್ಟಿಂಗ್ ಮಾಡೋದಕ್ಕೆ ಕಷ್ಟಪಡ್ತಿರ್ತಾರೆ. ಏನೂ ಇಲ್ಲ, ಸೇಮ್ ಕಂಕ್ಳು ಹಾರ್ಮೋಲ್ ರೌಂಡಿಂಗನ್ನು ಚೆಕ್ ಮಾಡಿ ಆಮೇಲೆ ಈ ರೀತಿ ಬ್ಲೌಸಲ್ಲಿ ಮಧ್ಯಕ್ಕೆ ಸೆಂಟ್ರಿಗೆ ಒಂದು ಪಾಯಿಂಟ್ ಮಾಡಿಕೊಂಡು ನೀವು ಎದೆ ಸುತ್ತಳತೆನ ಚೆಕ್ ಮಾಡ್ಬೋದು. ಏನೂ ಇಲ್ಲ, ಫ್ರಂಟಲ್ಲಿ ಹುಕ್ಸ್ ಇಲ್ಲ ಅಂದರೆ ಫ್ರಂಟಲ್ಲಿ ನೀಟಾಗಿ ಅರ್ಧಕ್ಕರ್ಧ ಮಡ್ಚ್ಕೊಳ್ಳಿ. ಅಂದರೆ ಫ್ರಂಟಲ್ಲಿ ಒಂದು ಗೆರೆ ಹಾಕ್ಕೊಂಡು ಅಲ್ಲಿಂದ ನೀವು ಒಂದು ಫಿಟ್ಟಿಂಗನ್ನು ತಗೊಂಡ್ರೆ ತುಂಬ ಈಸಿಯಾಗಿ ಬರುತ್ತೆ. ನೋಡಿ, ನನ್ನ ಫಿಟ್ಟಿಂಗ್ ಅಳತೆ ಬಂದುಬಿಟ್ಟು 8.5.
8ವರೆಗೆ ನೀವು ಮಾರ್ಕ್ ಮಾಡ್ಕೊಬೋದು. ಇಲ್ಲಾಂದರೆ ಅಳತೆ ಬ್ಲೌಸ್ ಈ ರೀತಿ ಇಟ್ಬಿಟ್ಟು ಸಹಿತ ಮಾರ್ಕ್ ಮಾಡ್ಕೋಬೋದು. ನಿಮ್ಮ ಬಾಡಿ ಮೆಜರ್ಮೆಂಟಿಗೆ ನೀವು ಅಳತೆ ಮಾಡ್ಕೋಬೋದು. ನೋಡಿ, ಈ ರೀತಿ ಒಂದು ಸ್ಟ್ರೈಟಾದ ಗೆರೆನ ಹಾಕ್ಕೊಳ್ಳಿ. ಕಟಿಂಗ್ ನೀಟಾಗಿತ್ತು ಅಂದರೆ ಇದೇ ರೀತಿ ಸ್ಟ್ರೈಟ್ ಗೆರೆ ಬರುತ್ತೆ. ಕಟ್ಟಿಂಗಲ್ಲಿ ಏನಾದರೂ ನೀವು ಮಿಸ್ಟೇಕ್ ಮಾಡಿದ್ರಿ ಅಂದರೆ ಈ ರೀತಿ ಸ್ಟ್ರೈಟ್ ಗೆರೆ ಅನ್ನೋದು ಬರೋದಿಲ್ಲ. ಪರ್ಫೆಕ್ಟಾಗಿ ಈ ರೀತಿ ಸ್ಟ್ರೈಟ್ ಗೆರೆ ಥರ ಫಿಟ್ಟಿಂಗ್ ಲೈನ್ ಬರ್ತಿದೆ ಅಂತಂದರೆ ನೀವು ಕಟ್ಟಿಂಗನ್ನು ಪರ್ಫೆಕ್ಟಾಗಿ ಮಾಡಿದ್ದೀರಾ ಅಂತ. 3 ಸ್ಟಿಚ್ಚನ್ನು ಹಾಕ್ಕೊಂಬಿಡಿ ಫಿಟ್ಟಿಂಗಿಗೆ. ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಈ ಸ್ಟಿಚ್ಚಿಂಗು ಕಟ್ಟಿಂಗು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬ್ಲೌಸ್ ಫೈನಲಿ ಈ ರೀತಿ ಬಂತು. ಬ್ಲೌಸ್ ಸ್ಟಿಚ್ಚಿಂಗ್ ಕಟ್ಟಿಂಗು ಇಷ್ಟ ಆಗಿದೆ ಅಂತ ಹೇಳ್ಕೊಳ್ತೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಡಿಸೈನೊಂದಿಗೆ ಮತ್ತೆ ಬರ್ತೀನಿ ಫ್ರೆಂಡ್ಸ್. ಹಾಗೆಯೇ ರೇವತಿ ಕನ್ನಡ ವ್ಲಾಗ್ ನೋಡಿ, ಅದರಲ್ಲೂ ಸಹಿತ ವೀಡಿಯೋಸ್ ಇದೆ, ನೋಡಿ ಸಪೋರ್ಟ್ ಮಾಡಿ. ಅದರಲ್ಲಿ ಪೂಜೆ ವೀಡಿಯೋಸ್ಗಳೆಲ್ಲ ತುಂಬ ಹಾಕಿದ್ದೀನಿ. ಪ್ಲೀಸ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ.